ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ ನನ್ನ GT ಇನ್ನೊಂದು ವಿಡಿಯೋಗೆ ನಿಮ್ಮ ಮುಂದೆ ಇದೆ. ಈ ವಿಡಿಯೋನ ಒಂದು ಕಾನ್ಸೆಪ್ಟ್ ಏನಂದ್ರೆ, ಶುಡ್ ಯು ಬೈ GT650 ಇನ್ 2026? ಕೆಲವು ಜನ ಕನ್ಫ್ಯೂಸ್ ಆಗಿರ್ತೀರಾ. ಈಗ ಇನ್ನೊಂದ್ ಸ್ವಲ್ಪ ತಿಂಗಳುಗಳಲ್ಲಿ ಒಂದು ಅಪ್ಡೇಟೆಡ್ GT650 ಲಾಂಚ್ ಆಗುತ್ತೆ ಅನ್ನೋ ಒಂದು ಲೀಕ್ಸ್ ಗಳಿದೆ. ಅಂಡ್ ರಾಯಲ್ ಎನ್ಫೀಲ್ಡ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಮಾಡ್ತಿರೋ ಒಂದು ಸ್ಪೈ ಶಾಟ್ಸ್ ಕೂಡ ಲೀಕ್ ಆಗಿದೆ. ನೀವು ಅದನ್ನ ತಗೋಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ನ ದೂರ ಮಾಡಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಲೀಕ್ಸ್ 2026 GT650 ಲಿ ಮೇಜರ್ ಅಪ್ಡೇಟ್ಸ್ ಗಳು ಬಿಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಂಡಿಕೇಟರ್ಸ್ ಆಗಿರ್ಬೋದು, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಬೆಟರ್ ಸಸ್ಪೆನ್ಷನ್ ಅಂಡ್ ಲೀಕ್ ಫೋಟೋಸ್ ಗಳಲ್ಲಿ ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ಕೂಡ ಫ್ರಂಟ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಸೊ ಈ ತರ ಒಂದು ಎಕ್ಸ್ಟ್ರಾ ಫೀಚರ್ಸ್ ಗಳು ಬೆಟರ್ ಕಾಂಪಿಟೇಟಿಂಗ್ ಮಾರ್ಕೆಟ್ಗೆ ಒಂದು ಬೇರೆ ಬೈಕ್ಸ್ ಗಳಿಗೆ ಒಂದು ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಬೆಟರ್ ಫೀಚರ್ಸ್ ಪ್ರೊವೈಡ್ ಮಾಡ್ತಾ ಒಂದು ಲೇಟ್ 2026 ಅಲ್ಲಿ ರಿಲೀಸ್ ಆಗ್ಬೋದು ಅನ್ನೋದೊಂದು ಕನ್ಫರ್ಮೇಶನ್ ಅಂತೂ ರಾಯಲ್ ಎನ್ಫೀಲ್ಡ್ ಅವರು ಕೊಟ್ಟಿದ್ದಾರೆ ಈ ಒಂದಷ್ಟು ಫೀಚರ್ಸ್ ಗಳ ಜೊತೆ. ಸೊ ಈಗ ನೀವು ಈ ಗಾಡಿ ತಗೋಬೇಕಾ, ಅದಕ್ಕೆ ಕಾಯ್ಬೇಕಾ? ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಪೇಷನ್ಸ್. ನಿಮಗೆ ಈಗಲೇ ನನಗೆ GT650 ಬೇಕು, ಐ ವಾಂಟ್ ಇಟ್ ರೈಟ್ ನಾವ್ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ. ಇದಕ್ಕೆ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಒಂದು, ಇದರ ಒಂದು ರೆಟ್ರೋ ಕ್ಲಾಸಿಕ್ ಡಿಸೈನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಾಸಿಯಾಗಿ ಈ ಒಂದು ಡಿಸೈನ್ ಇದೆ ಅಂತ. ಅಂಡ್ ಆ ಒಂದು ಅನಲಾಗ್ ಮೀಟರ್ ಅಂಡ್ ಇದೆಲ್ಲ ಹೊರತುಪಡಿಸಿ ದ ಮೇನ್ ಥಿಂಗ್, ದ 650cc ಪ್ಯಾರಲಲ್ ಟ್ವಿನ್ ಇಂಜಿನ್. ಸೊ ನಿಮಗೆ ಈ ಒಂದು ಬೈಕಿನ ಲುಕ್ಸ್, ದ ಕಲರ್ ಅಂಡ್ ಎವ್ರಿಥಿಂಗ್ ಇಷ್ಟ ಆದ್ರೆ, ದ ಅರ್ಗೊನಾಮಿಕ್ಸ್ ಎಲ್ಲ ಇಷ್ಟ ಆದ್ರೆ ಡೆಫಿನೆಟ್ಲಿ ನೀವು ಈಗ್ಲೇ ಇದಕ್ಕೆ ಹೋಗ್ಬೋದು. ಯಾಕೆ ಇದಕ್ಕೆ ಹೋಗ್ಬಾರ್ದು ಅಂತ ಹೇಳೋದಾದ್ರೆ, ಒಂದು ಇದರ ಒಂದು ರೈಡಿಂಗ್ ಸ್ಟಿಫ್ ಪೊಸಿಷನ್ ಒಂದ್ ಸೇಮ್ ಸ್ಟಿಫ್ ಪೊಸಿಷನ್ ಅಲ್ಲಿ ಇರಬೇಕು. ಸಿಟೀಸ್ ಅಲ್ಲಿ ಆಗಿರ್ಬೋದು, ಲಾಂಗ್ ರೈಡ್ಸ್ ಅಲ್ಲಿ ಆಗಿರ್ಬೋದು, ಇಟ್ ವಿಲ್ ಫೀಲ್ ನಿಮ್ಗೆ ಒಂದು ವ್ರಿಸ್ಟ್ ಅಲ್ಲಿ, ನಿಮ್ ಬ್ಯಾಕ್ ಅಲ್ಲಿ ಸ್ವಲ್ಪ ಪೇನ್ ಅನ್ನೋದು ಫೀಲ್ ಆಗುತ್ತೆ. ಆದ್ರಿಂದ ಸೊ ಇದೊಂದು ನೆಗೆಟಿವ್ ಪಾಯಿಂಟ್ ಆಫ್ GT ಅಂತ ನಾನು ಹೇಳ್ಬೋದು. ಈ ಒಂದು GTಲಿ ಅಪ್ಕಮಿಂಗ್ GTಲಿ ಇಂಪ್ರೂವ್ಡ್ ಸಸ್ಪೆನ್ಷನ್ಸ್ ಮಾಡಿರೋದ್ರಿಂದ ಸೊ ಒಂದು ಬೆಟರ್ ರೈಡಿಂಗ್ ಕಂಫರ್ಟ್ ನಿಮ್ಗೆ ಸಿಗುತ್ತೆ ಅನ್ನೋದೊಂದು ನನ್ ಒಪಿನಿಯನ್ ಆಗಿರುತ್ತೆ. ಇನ್ನೊಂದು ಕಾನ್ ಬಗ್ಗೆ ಹೇಳೋದಾದ್ರೆ, ಇದರ ಒಂದು ವೆಯ್ಟ್ 214 kgs. ನಂಬರ್ ವೈಸ್ ನೋಡಕ್ ಹೋದ್ರು ಹ್ಯೂಜ್. ಅಂಡ್ ಇನ್ ರಿಯಲ್ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಇದನ್ನ ಹತ್ತತ್ರ ನಾನು 1000 ಕಿಲೋಮೀಟರ್ಸ್ ಇವಾಗ ಓಡಿಸಿದೀನಿ. ನಾನ್ ಎಕ್ಸ್ಪೀರಿಯನ್ಸ್ ಮಾಡಿರೋದು ಹೇಳೋದಾದ್ರೆ ಡೆಫಿನೆಟ್ಲಿ ಇಟ್ ಈಸ್ ವೆರಿ ವೆರಿ ಹೆವಿ. ಸಿಟೀಸ್ ಅಲ್ಲಿ ನೀವು ಟ್ರಾಫಿಕ್ ಅಲ್ಲಿ ಇದ್ದಾಗಂತೂ ಹೆಲ್ ವಿತ್ ಪಿಲಿಯನ್ ಕೂರ್ಸ್ಕೊಬಿಟ್ರಂತೂ ಇಟ್ ಈಸ್ ವೆರಿ ಟಫ್ ಟು ಹ್ಯಾಂಡಲ್ ಇಟ್, ಮೆನ್ಯೂರೇಟ್ ಥ್ರೂ ದಿ ಟ್ರಾಫಿಕ್ಸ್. ಅಂಡ್ ಇನ್ನೊಂದು ಡ್ರಾಬ್ಯಾಕ್ ಏನಂದ್ರೆ, ಇದರ ಒಂದು ಹೀಟ್ ಹೆವಿ ಹೀಟ್ ಆಗುತ್ತೆ. ಬ್ಯಾಂಗ್ಳೂರ್ ಇವಾಗ ಇತ್ತೀಚೆಗೆ ಮೈಸೂರು ಇರೋ ಟ್ರಾಫಿಕ್ ಅಂತೂ ಹೆವಿ ಹೀಟ್ ಆಗುತ್ತೆ. ಜೊತೆಗೆ ಈಗಿರೋ ಒಂದು ಸಮ್ಮರ್ ಟೈಮ್ ಅಲ್ಲಂತೂ ಡೆಫಿನೆಟ್ಲಿ ತುಂಬಾ ಹೀಟ್ ಆಗುತ್ತೆ. ಸೊ ಹೆವಿ ಹೀಟ್ ಆಗುತ್ತೆ. ಇದಿಷ್ಟು ಒಂದು ಕಾನ್ಸಿಡರ್ ಆಗಿರುತ್ತೆ. ಈಗ ಇದಿಷ್ಟನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನೀವು ಒಂದು ಪೇಷನ್ಸ್ ಆಗಿ ವೆಯ್ಟ್ ಮಾಡಿ GT650 ಅಪ್ಡೇಟೆಡ್ ಮಾಡಲ್ ಹೋಗ್ಬೋದು. ಅಂಡ್ ಇನ್ ಕೇಸ್ ನಿಮಗೆ ಇನ್ನೊಂದು ಚೂರ್ ವೆಯ್ಟ್ ಮಾಡೋ ಅನ್ನಷ್ಟು ಪೇಷನ್ಸ್ ಇದ್ರೆ, ಇದರ ಒಂದು ಬಿಗ್ ಬ್ರದರ್ GT750 ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಲಾಂಚ್ಡ್. ಸೊ ಅದರ್ವೈಸ್ ಅದನ್ನ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು ಇಫ್ ಯು ಆರ್ ವೆರಿ ವಿಲ್ಲಿಂಗ್ ಟು ಬೈ ಇಟ್ ಲೇಟರ್ ಆನ್ವರ್ಡ್ಸ್. ಬಟ್ ಇದಿಷ್ಟು ಬರಕ್ಕೆ ಇಟ್ ಟೇಕ್ಸ್ ಅ ಟೈಮ್. ಲೇಟ್ ಒಂದು ಎಂಡ್ ಆಫ್ 2026 ಮೇ ಬಿ ಇದಿಷ್ಟು ಒಂದು ಸಿಗ್ಬೋದು ನಿಮ್ಗೆ GT650ಲಿ. ಇಲ್ಲ ನನ್ ಕೈಲಿ ಆಗದೇ ಇಲ್ಲ, ನನಗೆ GT650 ಈಗ್ಲೇ ಬೇಕು, ಈ ಒಂದು ಡಿಸೈನ್, ಈ ಒಂದು ಕ್ಲಾಸಿ ರೆಟ್ರೋ ವೈಬ್ಸ್ ನನ್ಗೆ ಇಷ್ಟ ಅಂದ್ರೆ ಡೆಫಿನೆಟ್ಲಿ ನೀವೊಂದು GT650ಗೆ ಆಪ್ಟ್ ಮಾಡ್ಕೋಬಹುದು. ದೇರ್ ಈಸ್ ನೋ ಡೌಟ್ of fault choice in this. It is very good except few problems in it, as I mentioned you earlier. So ಈಗ ನೀವು ಇದನ್ನ ತಗೋಬೇಕು ಅಂತ ಒಂದು ಡಿಸಿಷನ್ ಅಲ್ಲಿ ಇದ್ರೆ ನಿಮಗೆ ಒಂದು ಫ್ಯೂ ಪಾಯಿಂಟ್ಸ್ ಹೇಳ್ತೀನಿ. ಇಫ್ ಯು ವಾಂಟ್ ಪವರ್ಫುಲ್ ಟೆಕ್ ಲೋಡೆಡ್ ಅಂದ್ರೆ ಡೆಫಿನೆಟ್ಲಿ ವೇಟ್ ಫಾರ್ ದಿ ಅಪ್ಡೇಟೆಡ್ ಮಾಡೆಲ್ ಲೇಟ್ 2026ಗೆ. ಇಫ್ ಯು ವಾಂಟ್ ವೆರಿ ಗುಡ್ ergonomics, very good comfort in the bike, wait for late 2026. Or else if you want the retro classic design and not too much modernized, then definitely you can go for this pre facelifted model GT650. ಇದಿಷ್ಟು ಒಂದು ನನ್ನ ಒಪಿನಿಯನ್ ಆಗಿರುತ್ತೆ ನಿಮ್ಗೆ ತಿಳಿಸ್ಕೊಡೋದ್ರಲ್ಲಿ. ಐ ವುಡ್ ಸಜೆಸ್ಟ್, ನಿಮ್ಗೆ ತುಂಬಾನೇ ಒಂದು ಇಷ್ಟ ಇಲ್ಲ, ನಿಮ್ಗೆ ಡ್ರೀಮ್ ತುಂಬಾ ಇಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಅಪ್ಡೇಟೆಡ್ ಮಾಡೆಲ್ ನ ತಗೊಳ್ಳಿ. ನನಗೆ ಬೇಕೇ ಬೇಕು ಅಂದ್ರೆ ಆರಾಮಾಗಿ ಈ ಮಾಡೆಲ್ಗೆ ಹೋಗ್ಬೋದು, ಯಾವುದೇ ತರ ತೊಂದರೆ ಇಲ್ಲ. ಸ್ಪೆಷಲಿ ಇನ್ ದಿಸ್ ಮಿಸ್ಟರ್ ಕ್ಲೀನ್ ಕಲರ್ ಡೆಫಿನೆಟ್ಲಿ ಯು ಕ್ಯಾನ್ ಆಪ್ಟ್ ಫಾರ್ ಇಟ್. ಸೊ ಈ ವಿಡಿಯೋಲಿ ಇಷ್ಟೇ ತಿಳಿಸ್ಕೊಡ್ಬೇಕಾಗಿದ್ದು. 24 days ಚಾಲೆಂಜ್ ಅಲ್ಲಿ ಇದು ಒಂದು ಭಾಗ ಆಗಿತ್ತು. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ ನಮ್ಮ 24 days ಚಾಲೆಂಜ್. ಈ 24 days ಚಾಲೆಂಜ್ ಏನು ಅಂತ ಇವರಿಗೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ 24 days ಕಂಟಿನ್ಯೂಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಒಂದು ಸೆಲ್ಫ್ ಚಾಲೆಂಜ್ ನಾನು ತಗೊಂಡಿದ್ದೆ. ಅದ್ರ ಪ್ರಕಾರನೇ ನಾನು ಮಾಡ್ತಾ ಇದ್ದೀನಿ.
ಪ್ರೀವಿಯಸ್ ವ್ಲಾಗ್ಸ್ ಗಳನ್ನ ನೀವು ನೋಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಮೆಂಟ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.